ತುಂಬಾ ನ್ಯೂಟ್ರಿಷನ್ ಇರುವಂತಲ್ಲಿ ಬಾಳೆ ಹೂವಿನ ಪಲ್ಯನೂ ಒಂದು. ಇದರಿಂದ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ. ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆ ಮತ್ತೆ ಶುಗರ್ ಇರೋರ್ಗೆ ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಫುಡ್ ಇದು. ಮಂತ್ಲಿ ಒನ್ಸ್ ತುಂಬಾ ಸ್ಟಮಕ್ ಪೇನ್ ಬರೋರ್ಗೆ ಇದನ್ನ ಮಂತ್ಲಿ 2 ಟೈಮ್ಸ್ ತಿನ್ನೋದ್ರಿಂದ ಅವ್ರ ಪೇನ್ ರಿಲೀಫ್ ಕೂಡ ಆಗುತ್ತೆ. ಇದು ಯಾವಾಗ ಸಿಕ್ಕಿದ್ರು ಮಿಸ್ ಮಾಡಬೇಡಿ. ಇದು ನೀವು ಮಂತ್ಲಿ ಟ್ವೈಸ್ ತಿಂದ್ರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇದರಲ್ಲಿರೋ ಹೂವನ್ನೆಲ್ಲ ಬಿಡಿಸ್ಕೊಂಡು ಅದ್ರ ದಿಂಡನ್ನು ಕಟ್ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಂಡೆ ಆದ್ಮೇಲೆ ನೀವು ಅರಿಶಿನ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಾದ್ಮೇಲೆ ಬಿಸಿ ನೀರಿನಲ್ಲಿ ಬೇಯಿಸ್ಕೊಳ್ಳಿ. ಈ ಥರ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ರೆ ಟೇಸ್ಟ್ ಆಗಿರ್ತದೆ. ನೆಕ್ಸ್ಟು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳಿ. ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಂದಾದ್ಮೇಲೆ ಈರುಳ್ಳಿ ಹಾಕೊಳ್ಳಿ. ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಾದ್ಮೇಲೆ ಚಾಪ್ ಮಾಡಿದಂಥ ಮೆಣಸಿನಕಾಯಿ ಹಾಕಿ ಮತ್ತೆ ಬೇಯಿಸಿರೋ ಬಾಳೆ ಹೂವನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಾನು ಇಷ್ಟೇ ಉರಿಯೋದು. ಲಾಸ್ಟಿಗೆ ಫೈನಲ್ ಟಚ್ ಆಗಿ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ. ಅದಾದ್ಮೇಲೆ ಸರ್ವ್ ಮಾಡ್ಕೊಳ್ಳಿ. ಇದು ಚಪಾತಿ ಜೊತೆ ಮತ್ತೆ ಹಾಗೆ ತಿಂದರೆ ಚೆನ್ನಾಗಿರುತ್ತೆ. ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.